ಶಿವಳ್ಳಿ ಅವರ ಬಗ್ಗೆ ಮಾತಾಡೋದಕ್ಕೆ ಕಾಂಗ್ರೆಸ್ ಮುಖಂಡರಾಗಿರುವಂತಹ ಬೇಳೂರು ಗೋಪಾಲ್ ಕೃಷ್ಣ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬೇಳೂರು ಗೋಪಾಲ್ ಕೃಷ್ಣ ಅವರೇ, CS ಶಿವಳ್ಳಿ ಅವರು ಇನ್ನಿಲ್ಲ, ಸೊ ನಿಮ್ಮ ಅವರ ಒಡನಾಟವನ್ನ ಯಾವ ರೀತಿ ನೀವು ನೆನ್ಪು ಮಾಡ್ಕೊಳ್ಳೋಕೆ ಇಷ್ಟಪಡ್ತೀರಾ? ಯಾವಾಗ ಲಾಸ್ಟ್ ನೀವು ಮಾತಾಡಿದವ್ರ ಹತ್ರ? ಈಗ ಮೇಡಮ್ ಅವರೇ ಕೇಳಿದ ತಕ್ಷಣ ಬಹಳ ಶಾಕ್ ಆಯ್ತು, ಬಹಳ ನೋವಾಯ್ತು. ಯಾಕಂದ್ರೆ ಈ ರಾಜ್ಯದ ಉದ್ದಕ್ಕೂ ಓಡಾಡ್ತಿರುವಂತ ಶಿವಳ್ಳಿ ಅಂತವರು ಇವತ್ತು ಸಡನ್ಲಿ ಈ ತರ ಆಗ್ಬಿಟ್ಟು ಒಬ್ಬ ವ್ಯಕ್ತಿ ಅಂತ ತೆಗೆದ್ರೆ ಬಹಳ ನೋವಾಯ್ತು. ಬಹುಶಃ ಯಾರು ಎಣಿಸಿರುವಂತ ಒಂದು ಘಟನೆಗಳು. ಬಹಳ ನಮ್ಮ ಬಂಗಾರಪ್ಪ ಸಾಹೇಬರ ಭಾರಿ ಅಭಿಮಾನಿಗಳಾಗಿದ್ರು ಅವರು. ಸಾಹೇಬ್ರು ಮದುವೆಗೆಲ್ಲ ಹೋಗಿದ್ರು, ಯಾವಾಗೆಲ್ಲ ಇದೆ ನಮ್ಗೆ ಅವಾಗಿಂದ ಅವ್ರು ಸ್ವಲ್ಪ ಪರಿಚಯಿಸ್ತಾರೋ. ಬಹುಶಃ ಇವತ್ತಿನ ಒಂದು ಘಟನೆ ಬಹಳ ನಿಜವಾಗ್ಲೂ ಬೇಸರ ತರುತ್ತೆ. ಈ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ವ್ಯಕ್ತಿ ಕಳ್ಕೊಂಡಂಗಾಗಿದೆ. ಬಹುಶಃ ನಮ್ಗೆ ಅದು ಯಾವ ರೀತಿ ಇದ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಬಹುಶಃ ಅವರ ಆತ್ಮಕ್ಕೆ ಶಾಂತಿ ಸಿಗದೆ ಅಂತ ಹೇಳ್ಬೋದು. ಅಂದ್ರೆ ಬಂಗಾರಪ್ಪ ಅವರು ಮಾರ್ಗದರ್ಶನ ಕೊಟ್ಟಂತೆ ರಾಜಕೀಯಕ್ಕೆ ಒಂದ್ ರೀತಿ ಒಲವಾಯ್ತು, ಎಂಟ್ರಿ ಎಲ್ಲ ಕೊಟ್ಟಿದ್ದು ಅಂತ ನಾವು ಕೂಡ ಕೇಳ್ಪಟ್ವಿ. ಬಹುಶಃ ನಿಮಗೆ ಗೊತ್ತಿದ್ದಂತ ಮಾಹಿತಿಯನ್ನು ನಮ್ ಜೊತೆ ಹಂಚ್ಕೊಳ್ಬಹುದಾ? ಹಲೋ, ಹೇಳಿ ಹೇಳಿ ಸರ್, ಕೇಳಿಸ್ತಿದೆ. ಅದೇ ಅದೇ ಆವಾಗಿಂದ ನಮಗೆ ಸ್ವಲ್ಪ ಇದು ನೆಕ್ಕಿತ್ತು. ಬಹುಶಃ ಅದೇ ಈಗ ಇನ್ನು ಹೇಳ್ಬೇಕಂದ್ರೆ ಅರ್ಥ ಆಗ್ತದೆ. ಯಾಕಂದ್ರೆ ನಾವು ಸರ್ ನಿಮ್ ವಾಯ್ಸ್ ಕರೆಕ್ಟಾಗಿ ಕೇಳ್ತಾ ಇಲ್ಲ, ಬಹುಶಃ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ಮತ್ತೊಮ್ಮೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್.